ಕಾಲ್ ಮಾಡಿ ವೋಟ್ ಮಾಡಿ ರಿಸಲ್ಟ್ ಬಹಳ ಕುತೂಹಲದಿಂದ ನೀವೆಲ್ಲ ಕಾಯ್ತಾ ಇರುವಂತ ಕ್ಷಣ ಈಗ ಆರಂಭ ಆಗ್ತಾ ಇದೆ. ಇವತ್ತು ಲೋಕಸಭಾ ಚುನಾವಣೆಯ ಸಲುವಾಗಿ ಪವರ್ ಟಿವಿ ನಾವು ಈಗಾಗಲೇ ನಡೆಸಿರುವಂತಹ ಹೆಸರಾಂತ ಸಮೀಕ್ಷೆಯನ್ನ ಲೋಕಸಭಾ ಚುನಾವಣೆಗೆ ಅಂತ ಹೇಳಿ ಆರಂಭ ಮಾಡಿದ್ದೀವಿ. ಮೊದಲ ಕ್ಷೇತ್ರವಾಗಿ ನಾವು ತಗೊಳ್ತಾ ಇರುವಂತದ್ದು ಮಂಡ್ಯ. ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಈ ಕ್ಷಣದ ಟ್ರೆಂಡ್ ಏನಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಲೋಕಸಭಾ ಚುನಾವಣೆಗೆ ರಾಜ್ಯಾದ್ಯಂತ ಕೌಂಟ್ ಡೌನ್ ಆರಂಭ ಆಗಿದೆ. ಇನ್ನೇನು ಕೆಲವು ತಿಂಗಳುಗಳು ಮಾತ್ರ ಬಾಕಿ ಇದೆ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಆಗೋದಕ್ಕೆ. ಆದ್ರೆ ಈಗಾಗಲೇ ದಿನಾಂಕ ಘೋಷಣೆಯೂ ಆಗದೆ ಹಲವು ಕ್ಷೇತ್ರಗಳು ರಾಜಕೀಯ ರಂಗನ ಪಡೆದುಕೊಂಡಿದೆ. ಚುನಾವಣಾ ಸಿದ್ಧತೆಗೆ ಹಲವು ಪಕ್ಷಗಳು ಕೂಡ ತಮ್ಮದೇ ಆದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿವೆ. ಲೆಕ್ಕಾಚಾರಗಳು, ಸಮೀಕರಣಗಳು ಇವೆಲ್ಲವೂ ಕೂಡ ನಡೀತಾ ಇದೆ. ಲೋಕಸಭಾ ಚುನಾವಣೆಗೋಸ್ಕರ ಪವರ್ ಟಿವಿ ವಿಶೇಷ ಕಾರ್ಯಕ್ರಮವೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ನಿಮ್ಮ ಪವರ್ ಟಿವಿಯಲ್ಲಿ ಮತದಾರರ ನಾಡಿ ಮಿಡಿತವನ್ನ ಪ್ರತಿ ಕ್ಷೇತ್ರದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ನಾಡಿ ಮಿಡಿತ ಹೇಗಿದೆ, ಯಾರ ಪರ ಒಲವಿದೆ ಅನ್ನೋದನ್ನ ನಿಮ್ಮ ಮುಂದೆ ಕಾಲ್ ಮಾಡಿ ವೋಟ್ ಮಾಡಿ ಅನ್ನುವ ಸಮೀಕ್ಷೆಯ ಮುಖಾಂತರವಾಗಿ ಪ್ರತಿನಿತ್ಯ ಇಡುವ ಪ್ರಯತ್ನವನ್ನ ನಿಮ್ಮ ಪವರ್ ಟಿವಿ ಮಾಡ್ತಾ ಇದೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಸರ್ವೆಯನ್ನ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲಿ ಮೊದಲ ಕ್ಷೇತ್ರ ಮಂಡ್ಯ ಕ್ಷೇತ್ರ. ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಇದೆ. ಆದ್ರೆ ಮಂಡ್ಯದಲ್ಲಿ ಈ ಮೈತ್ರಿಯ ನಂತರವೇ ಒಂದು ರೀತಿ ರಾಜಕೀಯ ಬಣ್ಣ, ರಾಜಕೀಯ ಚದುರಂಗ ಆರಂಭ ಆಗಿರುವಂತದ್ದು. ಬೆಳಿಗ್ಗೆ 9:30ಕ್ಕೆ ಆರಂಭ ಆಯಿತು, 5:30ರವರೆಗೂ ಸಮೀಕ್ಷೆ ನಡೀತು. ಭಾರಿ ಉತ್ಸಾಹದಿಂದ ಮಂಡ್ಯ ಜನತೆ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡ್ರು. ಮಂಡ್ಯದ 8 ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಸಾವಿರಾರು ಕರೆಗಳು ಬಂದವು. ಪವರ್ ಟಿವಿಯ ಕಾರ್ಯಕ್ರಮಕ್ಕೆ ಮಂಡ್ಯ ಜನ ಭರ್ಜರಿ ರೆಸ್ಪಾನ್ಸ್ ಅನ್ನ ಕೊಟ್ಟರು. ಹಾಗಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಈ ಕ್ಷಣಕ್ಕೆ ಯಾವ ರೀತಿಯಲ್ಲಿದೆ ಅಲ್ಲಿನ ವಾತಾವರಣ, ಯಾವ ಪಕ್ಷಕ್ಕೆ ಪ್ಲಸ್ ಆಗುತ್ತೆ, ಯಾವ ಪಕ್ಷದ ಪರವಾಗಿ ಲೋಕಸಭಾ ಕ್ಷೇತ್ರ ಮಂಡ್ಯದ ಮತದಾರರ ನಾಡಿ ಮಿಡಿತಾ ಇದೆ, ಇವೆಲ್ಲವನ್ನ ನಿಮ್ಮ ಪವರ್ ಟಿವಿಯ ಸಮೀಕ್ಷೆ ನಿಮ್ಮ ಮುಂದೆ ಇಡ್ತಾ ಇದೆ. ಮಂಡ್ಯ ಯಾಕೆ ಮಂಡ್ಯ, ಆರಂಭದಲ್ಲಿ ಯಾಕೆ ಮಂಡ್ಯ ಅಂತಂದ್ರೆ ಇಡೀ ಇಂಡಿಯಾಗೆ ಒಂದು ಲೆಕ್ಕ, ಆದ್ರೆ ಮಂಡ್ಯಗೆ ಇನ್ನೊಂದು ಲೆಕ್ಕ. ಇಡೀ ಇಂಡಿಯಾದಲ್ಲಿ ಚುನಾವಣೆ ನಡೆಯೋ ರೀತಿನೇ ಬೇರೆ, ಮಂಡ್ಯದಲ್ಲಿ ಚುನಾವಣೆ ನಡೆಯೋ ರೀತಿನೇ ಬೇರೆ. ಮಂಡ್ಯ ಚುನಾವಣಾ ಕಣ ಅಂದಿದ ತಕ್ಷಣ ಹಲವು ರೀತಿಯಲ್ಲಿ ಇದು ಕದನ ಕುತೂಹಲವನ್ನು ಕೆರಳಿಸುತ್ತೆ. ಹಾಗಾದ್ರೆ ಈ ಬಾರಿ ಯಾರ್ಯಾರು ಲಿಸ್ಟ್ ಅಲ್ಲಿ ಇದ್ದಾರೆ, ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ನಿಂದ ರಮ್ಯಾ ಅವರ ಹೆಸರು ಬಹಳ ಮುನ್ನೆಲೆಯಲ್ಲಿದೆ. ರಮ್ಯಾ ಅವರು ಒಂದು ವೇಳೆ ಇಲ್ಲಿ ಸ್ಪರ್ಧೆ ಮಾಡಿದ್ದೇ ಹೌದಾದ್ರೆ ರಮ್ಯಾ ಅವರ ರಾಜಕೀಯ ಜೀವನದಲ್ಲಿ ಮತ್ತೊಂದು ಅಧ್ಯಾಯ ಆರಂಭ ಆಗುತ್ತೆ. ಅದಲ್ಲದೆ ಹಲವು ಮತಗಳನ್ನ ರಮ್ಯಾ ಪಡೆದುಕೊಳ್ಳೋ ಶಕ್ತಿ ಇದೆ ಅಂತ ಹೇಳಿ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನಿಂದಲೇ ಚಲುವರಾಯಸ್ವಾಮಿ ಅವರು ಕೂಡ ಈ ಬಾರಿ ಕಣಕ್ಕಿಳಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಸಚಿವರುಗಳ ಪಟ್ಟಿ ಏನಿತ್ತು, ಸಚಿವರುಗಳು ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ಲಿಸ್ಟ್ ಇತ್ತು. ಅದರಲ್ಲಿ ಚಲುವರಾಯಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಾಯ ಮತ್ತು ಒತ್ತಡ ಹೈಕಮಾಂಡ್ ಇಂದ ಕೇಳಿ ಬಂದಿತ್ತು. ಆದ್ರೆ ಚಲುವರಾಯಸ್ವಾಮಿ ಅವರು ಏನ್ ಮಾಡ್ತಾರೆ ಗೊತ್ತಿಲ್ಲ. ಹಾಲಿ ಸಂಸದರು ಪಕ್ಷೇತರ ಸುಮಲತಾ ಅಂಬರೀಶ್ ಸದ್ಯಕ್ಕೆ ಬಿಜೆಪಿಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಆದ್ರೆ ಇವರು 2019 ಚುನಾವಣೆಯಲ್ಲಿ ಗೆದ್ದದ್ದು ಪಕ್ಷೇತರ ಅಭ್ಯರ್ಥಿಯಾಗಿ. ಬಿಜೆಪಿ ಸಂಪೂರ್ಣ ಬೆಂಬಲವನ್ನು ಘೋಷಿಸಿತು. ಜೆಡಿಎಸ್ ಮತ್ತು ಕಾಂಗ್ರೆಸ್ ತಮ್ಮ ಮೈತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಸುಮಲತಾ ಅವರನ್ನು ಸೋಲಿಸೋ ಪ್ರಯತ್ನ ಮಾಡಿತ್ತು. ಆಗ ಸ್ವತಃ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ರು. ಆದ್ರೂ ಆ ಕ್ಷೇತ್ರವನ್ನ ಸಂಪೂರ್ಣವಾಗಿ ಗೆದ್ದಿದ್ದು ಮಂಡ್ಯ ಸಂಸದೆ ಸುಮಲತಾ. ಇನ್ನು ಪಕ್ಷಗಳ ಬಲಾಬಲವನ್ನು ಗಮನಿಸ್ತಾ ಹೋಗೋಣ ನಾವು. ಮೇಲ್ಕೋಟೆ ದರ್ಶನ್ ಪುಟ್ಟಣಯ್ಯ ಅವರು ಗೆದ್ದಿರುವಂತದ್ದು. ಅವರು ರೈತರ ಪಕ್ಷದ ಪರವಾಗಿ ನಿಂತಿದ್ರು. ನಾಗಮಂಗಲ ಕಾಂಗ್ರೆಸ್ಸು, ಮಂಡ್ಯ ಗಣಿಗ ರವಿಕುಮಾರ್ ಕಾಂಗ್ರೆಸ್ಸು, ಶ್ರೀರಂಗಪಟ್ಟಣ ರಮೇಶ್ ಬಂಡಿಸಿದ್ದೇಗೌಡರು ಕಾಂಗ್ರೆಸ್ಸು. ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಮಂಡ್ಯ ಲೋಕಸಭೆಯಲ್ಲಿ 7 ಕ್ಷೇತ್ರಗಳಲ್ಲಿ 6ರಲ್ಲಿ ಕಾಂಗ್ರೆಸ್ ಇದೆ, ಇನ್ನು 1ರಲ್ಲಿ ಜೆಡಿಎಸ್ ಇದೆ. ಕೇವಲ 1 ಕ್ಷೇತ್ರವನ್ನ ಮಾತ್ರ ಜೆಡಿಎಸ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಅದು KR ಪೇಟೆ. HT ಮಂಜು ಜೆಡಿಎಸ್ ನಿಂದ ಗೆದ್ರು. ಉಳಿದಂತೆ 5 ಕಾಂಗ್ರೆಸ್ ಪ್ಲಸ್ 1 ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ದರ್ಶನ್ ಪುಟ್ಟಣಯ್ಯ ಅವರ ಪುತ್ರ. ಒಟ್ಟು 7 ವಿಧಾನಸಭಾ ಕ್ಷೇತ್ರದಲ್ಲಿ 6 ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಕೈಯಲ್ಲೇ ಇದೆ, 1 ಮಾತ್ರ ಜೆಡಿಎಸ್ ಕೈಯಲ್ಲಿದೆ. ಆದ್ರೆ ಅದು ಲೋಕಸಭಾ ಚುನಾವಣೆ ಮೇಲೆ ಅದರ ಎಫೆಕ್ಟ್ ಹೇಗಿದೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಇದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಪಕ್ಷಗಳ ಬಲಾಬಲ. 2018ರಲ್ಲಿ ಒಂದು ಉಪಚುನಾವಣೆ ಆಗುತ್ತೆ. ಉಪಚುನಾವಣೆಯಲ್ಲಿ ರಿಸಲ್ಟ್ ಏನಿತ್ತು, ಉಪಚುನಾವಣೆಯಲ್ಲಿ ಯಾರ ಪರ ಮಂಡ್ಯ ಲೋಕಸಭೆಯ ಕ್ಷೇತ್ರದ ಮತದಾರರ ಒಲವಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ.
2013 ಲೋಕಸಭಾ ಉಪಚುನಾವಣೆಯಲ್ಲಿ ರಮ್ಯಾ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. 4,84,085 ಮತಗಳು, ಅಂದ್ರೆ 51% ಮತವನ್ನು ರಮ್ಯಾ ಪಡೆದುಕೊಂಡಿದ್ರು. CS ಪುಟ್ಟರಾಜು ಜೆಡಿಎಸ್ನಿಂದ 4,16,474 ಮತಗಳು. ಆಲ್ಮೋಸ್ಟ್ ಹಾವು ಏಣಿ ಆಟ. 44%, 44.19% ಅನ್ನ ಜೆಡಿಎಸ್ ಅಲ್ಲಿ ಗೆದ್ದುಕೊಂಡಿತ್ತು. ಅರುಣ್ ಕುಮಾರ್ ಪಕ್ಷೇತರ ಅಭ್ಯರ್ಥಿ 10,000 ಮತ, ಕೇವಲ 1% ಓಟನ್ನ ಮಾತ್ರ ಆ ದಿನಕ್ಕೆ ಪಡೆಯೋದಕ್ಕೆ ಸಾಧ್ಯ ಆಯಿತು. ನೀವು ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಪ್ರಾಬಲ್ಯ. ಒಂದ್ ಕಡೆ ಕಾಂಗ್ರೆಸ್ ಇಲ್ಲಿ ಗೆದ್ದಿತ್ತು 2013 ಲೋಕಸಭೆಯ ಉಪಚುನಾವಣೆಯಲ್ಲಿ, ಜೆಡಿಎಸ್ 2ನೇ ಸ್ಥಾನದಲ್ಲಿತ್ತು. ಆದ್ರೆ ಅಲ್ಲಿ ನೀವು ಗಮನಿಸಿದ್ರೆ 44% ವೋಟ್ ಶೇರ್ ಅನ್ನ ಜೆಡಿಎಸ್ ಪಡ್ಕೊಂಡಿತ್ತು. ಜೆಡಿಎಸ್ ನ ಭದ್ರಕೋಟೆ ಮಂಡ್ಯ ಲೋಕಸಭಾ ಕ್ಷೇತ್ರ ಅನ್ನೋದು ಬಹಳ ಬಹಳ ಸ್ಪಷ್ಟ. ಇನ್ನು ನಮ್ಮ ಸಮೀಕ್ಷೆ ಇನ್ನೊಂದು ಮಂಡ್ಯ ಲೋಕಸಭಾ ಚುನಾವಣೆಯನ್ನು ನಾವು ಗಮನಿಸ್ತಾ ಹೋದ್ರೆ, ಮಂಡ್ಯ ಲೋಕಸಭೆಯಲ್ಲಿ ಯಾವ ವರ್ಷವೂ ಕೂಡ ಅಭ್ಯರ್ಥಿಯ ಮೇಲೆ ಮಾತ್ರ ಅಲ್ಲಿ ಚುನಾವಣೆ ನಡೆದಿದೆ, ಪಕ್ಷದ ಮೇಲಲ್ಲ. 2013 ಅಭ್ಯರ್ಥಿಯ ಬಲಾಬಲ 9,42,453 ಮತಗಳ ಚಲಾವಣೆ ಆಗಿರೋದು. ಅದರಲ್ಲಿ CS ಪುಟ್ಟರಾಜು 67,611 ಮತಗಳ ಅಂತರದಿಂದ ಗೆಲುವನ್ನ ಅವತ್ತು ಪಡ್ಕೊಂಡಿದ್ರು. 2013ರಲ್ಲಿ CS ಪುಟ್ಟರಾಜು ಜೆಡಿಎಸ್ ನ ಅಭ್ಯರ್ಥಿ, ಮಂಡ್ಯ ಜೆಡಿಎಸ್ ನ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂತ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆದ್ದಿದ್ರು 2013ರಲ್ಲಿ. ಇನ್ನು 2014ರ ಚುನಾವಣೆಯ ರಿಸಲ್ಟ್ ಏನಿತ್ತು, 2014ರಲ್ಲಿ ಯಾವ ರೀತಿಯಲ್ಲಿತ್ತು ಅಂತ ಮತ್ತೆ CS ಪುಟ್ಟರಾಜು ಜೆಡಿಎಸ್ನಿಂದ ಕಣಕ್ಕಿಳಿತಾರೆ. ರಮ್ಯಾ ಕಾಂಗ್ರೆಸ್ನಿಂದ, ಬಿಜೆಪಿಯಿಂದ ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಸ್ಪರ್ಧೆ ಮಾಡ್ತಾರೆ. ಆಲ್ಮೋಸ್ಟ್ ಅದೇ ರಿಸಲ್ಟ್ ಅಲ್ಲಿ ಕ್ಯಾರಿ ಆಗುತ್ತೆ. CS ಪುಟ್ಟರಾಜು ಜೆಡಿಎಸ್ನಿಂದ 5,24,370 ಮತಗಳನ್ನು ಪಡಿತಾರೆ. ರಮ್ಯಾ ಕಾಂಗ್ರೆಸ್ನಿಂದ 5,18,852 ಮತಗಳನ್ನು ಪಡಿತಾರೆ. ನೀವು ವೋಟ್ ಶೇರ್ ಗಮನಿಸಿದ್ರೆ 43.95, 43.49 ಪಾಯಿಂಟ್ ಡಿಫರೆನ್ಸಸ್ಗಳು. ಅಂದ್ರೆ ಇನ್ನೇನು ಒಂದು 0.5 ಡಿಫರೆನ್ಸ್ ಕೂಡ ಇಲ್ಲ. ಆ ಮಟ್ಟಿನ ನೆಕ್ ಟು ನೆಕ್ ಫೈಟ್ ಇದ್ದಂಥದ್ದು ಲೋಕಸಭಾ ಕ್ಷೇತ್ರ ಮಂಡ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ. ಸೊ CS ಪುಟ್ಟರಾಜು ಮತ್ತೊಂದ್ಸಲ 5,24,000 ಮತಗಳನ್ನು ಪಡೆದುಕೊಂಡ್ರು. ಕೂದಲೆಳೆಯ ಅಂತರದಲ್ಲಿ ಅವರು ಗೆದ್ರು. ಲೋಕಸಭಾ ಚುನಾವಣೆಯಲ್ಲಿ ನೆನ್ಪಿಟ್ಕೊಳ್ಳಿ, 5,000 ಅಂದ್ರೆ 4 ಡಿಜಿಟ್ ಓಟ್ಗಳ ಲೆಕ್ಕವೇ ಅಲ್ಲ. ಯಾಕಂದ್ರೆ ಸರಿಸುಮಾರು 10 ಲಕ್ಷ ಮತದಾರರಿರುವಂತಹ ಕ್ಷೇತ್ರದಲ್ಲಿ 5,000 ಮತಗಳ ಅಂತರದಲ್ಲಿ, ಅಂದ್ರೆ ಕೂದಲೆಳೆ ಅಂತರದಲ್ಲಿ CS ಪುಟ್ಟರಾಜು ಅವತ್ತಿನ ಚುನಾವಣೆಯನ್ನು ಗೆದ್ದುಕೊಂಡಿದ್ರು 2014ರಲ್ಲಿ. ಅದು ಕೂಡ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅನ್ನೋದು ಬಹಳ ಬಹಳ ಸ್ಪಷ್ಟವಾಗಿತ್ತು. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ನೇರವಾಗಿ ನಡೆದಂತ ಚುನಾವಣೆಯಲ್ಲಿ ಅವತ್ತು ಜೆಡಿಎಸ್ ಅಭ್ಯರ್ಥಿ ಕೂದಲೆಳೆ ಅಂತರದ ಗೆಲುವನ್ನು ಪಡೆದುಕೊಂಡಿದ್ರು, ಸಂಸದರಾಗಿ ಆಯ್ಕೆ ಆಗಿದ್ರು. ಇನ್ನು 2018 ಮತ್ತೊಂದು ಉಪಚುನಾವಣೆ ನಡೆಯುತ್ತೆ. 2018 ಉಪಚುನಾವಣೆಯಲ್ಲಿ LR ಶಿವರಾಮೇಗೌಡರು ಜೆಡಿಎಸ್ ನ ಅಭ್ಯರ್ಥಿ ಆದ್ರು, DR ಸಿದ್ದರಾಮಯ್ಯನವರು ಬಿಜೆಪಿ ಅಭ್ಯರ್ಥಿ ಆದ್ರು, M ಹೊನ್ನೇಗೌಡರು ಪಕ್ಷೇತರ ಅಭ್ಯರ್ಥಿ ಆಗಿದ್ರು. ಅಲ್ಲಿನ ವೋಟ್ ಶೇರ್ ಅನ್ನು ಗಮನಿಸಿದ್ರೆ ಮತ್ತೆ ಒನ್ಸ್ ಅಗೇನ್ ಜೆಡಿಎಸ್ 5,69,347 ಓಟನ್ನ ಜೆಡಿಎಸ್ ಪಡಿತು. ವೋಟ್ ಶೇರ್ 63.79, 63% ಓಟನ್ನ ಜೆಡಿಎಸ್ ಪಡ್ಕೊಂಡಿತ್ತು. ಈ ಕಡೆ ಬಿಜೆಪಿ 27%, 27.38, ಪಕ್ಷೇತರ ಕೇವಲ 2% ವೋಟ್ ಶೇರ್ ಅನ್ನ ಪಡೆಯೋದಕ್ಕೆ ಮಾತ್ರ ಸಾಧ್ಯ ಆಗಿತ್ತು. ಆದ್ರೆ ಆ ಅಂತರವನ್ನು ಗಮನಿಸಿ, ಅಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆದ್ದಂತ ಅಂತರ ಬಹಳ ದೊಡ್ಡದು. LR ಶಿವರಾಮೇಗೌಡರು 3,24,942 ಮತಗಳ ಅಂತರದಲ್ಲಿ ಗೆದ್ರು. ಚಲಾವಣೆ ಆದಂತ 8,92,000 ಅಂದ್ರೆ ಹೆಚ್ಚು ಕಮ್ಮಿ 9 ಲಕ್ಷದಲ್ಲಿ ಹೆಚ್ಚು ಕಮ್ಮಿ 3.5 ಲಕ್ಷ ಮತ LR ಶಿವರಾಮೇಗೌಡರಿಗೆ ಇತ್ತು. ಅವರ ಅದು ಒಂದು ಭರ್ಜರಿಯಾದಂತ ಅಂತರದೊಂದಿಗೆ LR ಶಿವರಾಮೇಗೌಡರು ಒನ್ಸ್ ಅಗೈನ್ ಜೆಡಿಎಸ್ ಭದ್ರಕೋಟೆ ಮಂಡ್ಯ ಅಂತ ಹೇಳಿ ಪ್ರೂವ್ ಮಾಡ್ಕೊಂಡಂತ ಚುನಾವಣೆ 2018ರ ಚುನಾವಣೆ. ಅದು ಉಪಚುನಾವಣೆ ಆಗಿತ್ತು 2018ರಲ್ಲಿ. 2019ರಲ್ಲಿ ಮತ್ತೊಂದು ಲೋಕಸಭಾ ಚುನಾವಣೆ, ಪ್ರಧಾನಿಯಾಗಿ ನರೇಂದ್ರ ಮೋದಿ 2ನೇ ಬಾರಿ ಅವಕಾಶವನ್ನ ಕೇಳಿದಂತ ಚುನಾವಣೆ. ಅದರ ರಿಸಲ್ಟ್ ಏನಿತ್ತು ಅನ್ನೋದನ್ನ ಗಮನಿಸೋಣ. ಸಂಪೂರ್ಣವಾಗಿ ಮಂಡ್ಯ ಲೋಕಸಭೆಯ ಚಿತ್ರಣವನ್ನೇ ಬದಲಿಸಿದಂತ ಚುನಾವಣೆ ಇದು. ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಲು ನಿಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ನಿಂದ, ಜೆಡಿಎಸ್ ಪ್ಲಸ್ ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿಯಾಗಿ ML ಶಶಿಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಲು ಕಣಕ್ಕಿಳಿತಾರೆ. ಆದ್ರೆ ಅಚ್ಚರಿಯ ಫಲಿತಾಂಶ. ಯಾವ ಜೆಡಿಎಸ್ ಮಂಡ್ಯವನ್ನ ತನ್ನ ಭದ್ರಕೋಟೆ ಅಂತ ಅನ್ಕೊಂಡಿತ್ತು, ಕಾಂಗ್ರೆಸ್ನ ಸಹಾಯದ ಜೊತೆಗೂ ಕೂಡ ಸುಮಲತಾ ಅವರನ್ನ ಸೋಲಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. 51.02, 7,03,660 ಮತಗಳನ್ನ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಪಡೆದುಕೊಂಡ್ರು. ಒಂದು ದೊಡ್ಡ ಕ್ರಾಂತಿ ನಡೀತು ಅಲ್ಲಿನ ಚುನಾವಣೆಗೆ. ಹಲವು ರೀಸನ್ಗಳಿರಬಹುದು, ಆದ್ರೆ ನಿಖಿಲ್ ಕುಮಾರಸ್ವಾಮಿ ತಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೇ ಲೋಕಸಭಾ ಚುನಾವಣೆಯನ್ನ ಸೋಲ್ತರು. 1,25,876 ಮತಗಳ ಅಂತರದಿಂದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್
2019 ಲೋಕಸಭಾ ಚುನಾವಣೆಯನ್ನ ಗೆದ್ಕೊಂಡ್ರು. ಅವರ ಟರ್ಮ್ ಮುಗಿತಾ ಬಂತು. ಆದ್ರೆ ಟರ್ಮಿನ ಕೊನೆ ಹಂತದಲ್ಲಿ ಅವರು ಹೇಳಿದ್ರು, ನರೇಂದ್ರ ಮೋದಿ ಅವರಿಗೆ ನನ್ನ ಬೆಂಬಲ, ಬಿಜೆಪಿಗೆ ನನ್ನ ಬೆಂಬಲ, ಸಂಪೂರ್ಣ ಬೆಂಬಲವನ್ನು ಘೋಷಿಸ್ತೀನಿ ಅಂತಂದ್ರು. ಆದ್ರೆ ಬಿಜೆಪಿಯನ್ನ ಸೇರ್ಪಡೆ ಆಗಿರಲಿಲ್ಲ. ಹಲವು ಟೆಕ್ನಿಕಲ್ ರೀಸನ್ ಇರಬಹುದು, ಅಥವಾ ಸೇರ್ಪಡೆ ಆಗಿದ್ದಿದ್ರೆ ಅವರು ಮತ್ತೆ ಮರು ಚುನಾವಣೆ ಅಂದ್ರೆ ಉಪಚುನಾವಣೆಯನ್ನು ಎದುರಿಸಬೇಕಾಗಿದ್ದಂತ ಅವಶ್ಯಕತೆ ಇತ್ತು. ಆದ್ರೆ ಈಗ ಈ ಬಾರಿ ಅವರು ಬಿಜೆಪಿಯಿಂದ ಟಿಕೆಟ್ ಅನ್ನ ಕೇಳ್ತಿದ್ದಾರೆ. ಸೊ 2019 ಲೋಕಸಭಾ ಹಣಾಹಣಿ ಅಲ್ಲಿನ ಅಂತರವನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಎಲ್ಲ ಅಂಶಗಳನ್ನು ನೀವು ಗಮನಿಸಿದ್ರೆ ಎಸ್, ಜೆಡಿಎಸ್ಗೆ ಮಂಡ್ಯ ಭದ್ರಕೋಟೆನೇ. ಯಾಕಂದ್ರೆ ಕಳೆದ 4 ಚುನಾವಣೆಯಲ್ಲಿ 3 ಚುನಾವಣೆಯನ್ನ ಜೆಡಿಎಸ್ ಗೆದ್ದುಕೊಂಡಿದೆ. ಒಂದು ಚುನಾವಣೆಯನ್ನ ಸುಮಲತಾ ಅಂಬರೀಶ್ ಗೆದ್ರು. ಅವರ ಗೆಲುವಿಗೆ ಹಲವು ಕಾರಣಗಳಿರಬಹುದು. ಅವರ ಗೆಲುವಿಗೆ ನೇರವಾಗಿ ಅವತ್ತಿನ ಜೆಡಿಎಸ್ ಅಭ್ಯರ್ಥಿ ಕಾರಣ ಆಗಿರಬಹುದು, ಅಥವಾ ಜೆಡಿಎಸ್ ಪರ ಮತ್ತು ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಪರ ಪ್ರಚಾರವನ್ನ ಮಾಡಿದಂತ ನಾಯಕರೇ ಕಾರಣ ಆಗಿರಬಹುದು, ಅವರ ಸ್ಟೇಟ್ಮೆಂಟ್ಗಳ ಕಾರಣ ಆಗಿರಬಹುದು, ಅಥವಾ ಒಂದು ಪ್ರತಿಷ್ಠೆಯ ಯುದ್ಧ ಆರಂಭ ಆಯ್ತಲ್ಲ ಅದೇ ಕಾರಣ ಆಗಿರಬಹುದು. ಆದ್ರೆ ಫೈನಲ್ ರಿಸಲ್ಟ್ ಸುಮಲತಾ ಅಂಬರೀಶ್ ಗೆದ್ದಿದ್ರು 1,25,876 ಮತಗಳ ಅಂತರದಲ್ಲಿ ಸುಮಲತಾ ಗೆದ್ದಿದ್ರು. 80% ಅವತ್ತು ವೋಟ್ ಪೋಲ್ ಆಗಿತ್ತು. ಅದರಲ್ಲಿ ಸುಮಲತಾ ಅಂಬರೀಶ್ ಗೆದ್ದ ನಂತರ ಮತ್ತೆ ಮಂಡ್ಯ ಲೋಕಸಭಾ ಚುನಾವಣೆಯ ಚಿತ್ರಣ ಬದಲಾಯಿತು. ಇದೆಲ್ಲದರಲ್ಲೂ ಬಹಳ ಸ್ಪಷ್ಟವಾಗಿ ಗೋಚರ ಆಗುವಂತ ಅಂಶ ಏನು ಅಂತಂದ್ರೆ, ಮಂಡ್ಯ ಲೋಕಸಭಾ ಚುನಾವಣೆ ನಡೆಯೋದು ರಾಜ್ಯ ರಾಜಕಾರಣದಿಂದಲ್ಲ, ಕೇಂದ್ರ ರಾಜಕಾರಣದಿಂದಲ್ಲ, ಅದು ನಡೆಯೋದು ಅಲ್ಲಿನ ಅಭಿವೃದ್ಧಿ ರಾಜಕಾರಣದಿಂದ ಮಾತ್ರ. ಅಲ್ಲಿನ ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅವ್ರಿಗೆ ಮತ ಹೋಗಿದೆ, ಅಭಿವೃದ್ಧಿ ಯಾರು ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಅವ್ರಿಗೆ ಮತ ಹೋಗಿದೆ.